ಜೀವಕ್ರಿಯೆಗಳು 10ನೇ ತರಗತಿಯ ಒಂದು ಅಧ್ಯಾಯ. ನೀವು ಹಿಂದಿನ ತರಗತಿಗಳಲ್ಲಿಯೂ ಈ ಜೀವಕ್ರಿಯೆಗಳನ್ನು ಕಲಿತಿದ್ದೀರಿ. ಜೀವಕ್ರಿಯೆಗಳು, ಲೈಫ್ ಆಕ್ಟಿವಿಟೀಸ್, ಒಂದು ಜೀವಿ ಜೀವಂತವಾಗಿರಲು ಸಹಾಯಕವಾಗುವ ಕ್ರಿಯೆಗಳೇ ಜೀವಕ್ರಿಯೆಗಳು. ನಾವು ಜೀವಿ ಮತ್ತು ನಿರ್ಜೀವಿಗಳನ್ನ ನೋಡಿದ್ದೇವೆ. ಜೀವಿ ಮತ್ತು ನಿರ್ಜೀವಿಗಳನ್ನ ನೋಡಿದ್ದೇವೆ. ಈ ಜೀವಿ ಮತ್ತು ನಿರ್ಜೀವಿಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಗುರುತಿಸ್ತೇವೆ. ಜೀವಿಗಳಲ್ಲಿ ಇವೆಲ್ಲ ಜೀವಿಗಳು, ಇವೆಲ್ಲ ನಿರ್ಜೀವಿಗಳು. ಆ ಜೀವಿಗಳು ಜೀವಂತವಾಗಿರಲು ಕೆಲವು ಪ್ರಕ್ರಿಯೆಗಳು, ಕ್ರಿಯೆಗಳು ಇದ್ದಾವೆ. ಆ ಪ್ರಕ್ರಿಯೆಗಳಿಂದ ಆ ಜೀವಿಗಳು ನಿರಂತರವಾಗಿ ಈ ಜೀವಂತವಾಗಿರ್ತವೆ. ಇವು ನಿರ್ಜೀವಿಯಾಗಿರ್ತವೆ. ಅವು ಜೀವಂತವಲ್ಲದ್ದು. ಈ ಜೀವಂತ ಆಗಲಿಕ್ಕೆ ಜೀವ ಪ್ರಕ್ರಿಯೆಗಳು ಬಹಳ ಮುಖ್ಯವಾದದ್ದು. ಒಂದು ಜೀವಿ ಜೀವಂತವಾಗಿರಲು ಬೆಳವಣಿಗೆ, ಚಲನೆ, ಉಸಿರಾಟ, ವಿಸರ್ಜನೆ, ರಕ್ತ ಪರಿಚಲನೆ ಇವು ಬಹಳ ಮುಖ್ಯವಾದ ಪ್ರಕ್ರಿಯೆಗಳು. ಇವು ಯಾವ ಇಲ್ಲದೆ ಇದ್ರೆ ಒಂದು ಜೀವಿ ಜೀವಂತವಾಗಿರಲು ಸಾಧ್ಯವಿಲ್ಲ. ಈ ಎಲ್ಲ ಪ್ರಕ್ರಿಯೆಗಳಿಂದ ಒಂದು ಜೀವಿ ಜೀವಂತವಾಗಿರ್ತದೆ. ಇವೆಲ್ಲವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಜೀವಕ್ರಿಯೆಗಳು, ಲೈಫ್ ಆಕ್ಟಿವಿಟೀಸ್ ಅಥವಾ ಜೈವಿಕ ಪ್ರಕ್ರಿಯೆಗಳು ಅಂತ ಕರಿತೀವಿ. ನೋಡಿ, ಆ ಜೀವಕ್ರಿಯೆಗಳಿಗೆ ಒಂದು ಡೆಫಿನಿಷನ್, ಒಂದು ಜೀವಿ ಜೀವಂತವಾಗಿರಲು ಸಹಾಯಕವಾಗುವ ಕ್ರಿಯೆಗಳು. ಅದನ್ನೇ ನಾವು ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳೇ ಜೀವಕ್ರಿಯೆಗಳು. ಒಂದು ಜೀವಿ ಜೀವಂತವಾಗಿರಲು ಹಲವಾರು ಕಾರ್ಯಗಳನ್ನ, ನಿರ್ವಹಣಾ ಕಾರ್ಯಗಳನ್ನ ದೇಹದಲ್ಲಿ ನಡೀತಾ ಇರ್ತವೆ. ಆ ನಿರ್ವಹಿಸುವ ಪ್ರಕ್ರಿಯೆಗಳನ್ನೇ ಏನಂತ ಕರಿತೀವಿ? ಜೀವಕ್ರಿಯೆಗಳು ಅಂತ ಕರಿತೀವಿ. ಅವು ಎಲ್ಲಾ ಸಮಯದಲ್ಲಿ ನಮ್ಮ ದೇಹದಲ್ಲಿ ನಡೀತಾ ಇರುವ ಒಂದು ಪ್ರಕ್ರಿಯೆಗಳೇ. ಹೀಗಾಗಿ ಅವುಗಳನ್ನ ಜೀವಕ್ರಿಯೆಗಳು ಅಂತ ಕರಿತೀವಿ. ನೋಡಿ, ಯಾವುದೇ ಒಂದು ಜೀವಕ್ರಿಯೆ ನಡಿಬೇಕಂದ್ರೆ ಅದಕ್ಕೆ ಶಕ್ತಿ ಬೇಕು. ನಾವು ಶಕ್ತಿಯನ್ನ ಎಲ್ಲಿಂದ ಪಡಿತೀವಿ? ಆಹಾರದಿಂದ. ಆಹಾರವನ್ನ ಎಲ್ಲಿಂದ ಪಡಿತೀವಿ? ಹೊರಗಿನಿಂದ. ಆ ಆಹಾರದ ಮೂಲಕ ನಾವು ಶಕ್ತಿಯನ್ನ ಪಡಿತೀವಿ. ಆ ಶಕ್ತಿಯಿಂದ ಏನಾಗ್ತದೆ? ಜೀವಕ್ರಿಯೆಗಳು ನಡೀತದೆ. ಆ ಜೀವಕ್ರಿಯೆಗಳು ನಮ್ಮ ದೇಹದಲ್ಲಿ ನಡಿಬೇಕಂದ್ರೆ ಶಕ್ತಿ ಬೇಕು. ಆ ಶಕ್ತಿಯನ್ನ ದೇಹದಿಂದಲೇ ಏನ್ ಮಾಡ್ತವೆ? ಅದನ್ನ ಬಳಸಿಕೊಳ್ತವೆ. ನಮ್ಮ ದೇಹದಲ್ಲಿ ನಾವು ತಿಂದ ಆಹಾರ ಜೀರ್ಣವಾಗ್ತದೆ. ಜೀರ್ಣವಾಗಿ ಗ್ಲುಕೋಸ್ ಜೀವಕೋಶವನ್ನ ತಲುಪ್ತದೆ. ಆ ಜೀವಕೋಶದಲ್ಲಿ ಉತ್ಕರ್ಷಣಾ ಪ್ರಕ್ರಿಯೆಯಿಂದ ಏನಾಗ್ತದೆ? ಶಕ್ತಿ ಬಿಡುಗಡೆ ಆಗ್ತದೆ. ಗ್ಲುಕೋಸ್ ಆಮ್ಲಜನಕದೊಡನೆ ಉತ್ಕರ್ಷಣೆ ಹೊಂದಿ ಶಕ್ತಿ ಬಿಡುಗಡೆ ಆಗ್ತದೆ. ಆ ಶಕ್ತಿಯನ್ನ ನಾವು ಜೀವಕ್ರಿಯೆಗಳಿಗೆ ಬಳಸಿಕೊಳ್ತೇವೆ. ನಂತರ ಈ ಒಂದು ಪ್ರಕ್ರಿಯೆಯಲ್ಲಿ ಹಲವಾರು ತ್ಯಾಜ್ಯಗಳು ಉತ್ಪತ್ತಿಯಾಗ್ತವೆ. ಆ ಉತ್ಪತ್ತಿಯಾದ ತ್ಯಾಜ್ಯಗಳನ್ನ ದೇಹದಿಂದ ಹೊರಹಾಕಬೇಕು. ಆ ದೇಹದಿಂದ ಹೊರಹಾಕುವ ತ್ಯಾಜ್ಯೋತ್ಪನ್ನಗಳನ್ನ ಏನಂತ ಕರಿತೀವಿ? ವಿಸರ್ಜನೆ. ಯಾಕಂದ್ರೆ ಅವು ವಿಷಕಾರಿಯಾದ ವಸ್ತುಗಳು. ಅವುಗಳನ್ನ ದೇಹದಿಂದ ಹೊರಹಾಕ್ತೀವಿ. ಆ ಹೊರಹಾಕುವ ಪ್ರಕ್ರಿಯೆಗೆ ವಿಸರ್ಜನೆ ಅಂತ ಕರಿತೀವಿ. ಎಸ್, ಈ ರೀತಿ ನಮ್ಮ ದೇಹದಲ್ಲಿ ಜೈವಿಕ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಇಲ್ಲಿ ಇನ್ನೂ ಹಲವಾರು ಅಂಶಗಳ ಬಗ್ಗೆ ನಾವು ಒಂದೊಂದಾಗಿ ತಿಳಿದುಕೊಳ್ಳುವ. ಮೊದಲಿಗೆ ಪೋಷಣೆ. ಇದು ಎಲ್ಲಾ ಜೀವಿಗಳಲ್ಲಿ ನಡೆಯುವ ಒಂದು ಪ್ರಕ್ರಿಯೆ. ಪೋಷಣೆಯಲ್ಲಿ ತುಂಬಾ ಬೇರೆ ಬೇರೆ ವಿಧಾನಗಳಿದ್ದಾವೆ. ಅವುಗಳನ್ನು ಅಧ್ಯಯನ ಮಾಡುವ. ಮೊದಲಿಗೆ ಪೋಷಣೆ ಅಂದ್ರೆ ಏನು? ಪ್ರಾಣಿಗಳಲ್ಲಿ ಆಹಾರವನ್ನ ಸೇವಿಸಿ, ಜೀರ್ಣಿಸಿ, ದೇಹಗತವನ್ನಾಗಿ ಮಾಡುವ ಪ್ರಕ್ರಿಯೆಯನ್ನ ಪೋಷಣೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಜೀವಿಗಳ ಜೈವಿಕ ಪ್ರಕ್ರಿಯೆಗೆ ನಿರಂತರವಾಗಿರಲು ಅಗತ್ಯವಾದ ಆಹಾರ ಪಡೆಯುವುದಕ್ಕೆ ಪೋಷಣೆ ಎನ್ನುತ್ತಾರೆ. ಅಂದ್ರೆ ಆಹಾರವನ್ನ ಸೇವಿಸಿ, ಜೀರ್ಣಿಸಿ, ದೇಹಗತವನ್ನಾಗಿ ಮಾಡುವ ಪ್ರಕ್ರಿಯೆ. ಕೆಲವು ಜೀವಿಗಳಲ್ಲಿ ಏನಿರ್ತದೆ? ಪೋಷಣೆ ಬಹಳ ಸರಳ ರೂಪದಲ್ಲಿರ್ತದೆ. ಇನ್ನು ಕೆಲವು ಜೀವಿಗಳಲ್ಲಿ ಸಂಕೀರ್ಣವಾಗಿರ್ತದೆ. ಕೆಲವು ಜೀವಿಗಳಲ್ಲಿ ಏನ್ ಮಾಡ್ತವೆ? ಬಹಳ ಸರಳವಾಗಿ ಪೋಷಣೆಯನ್ನ ಮಾಡ್ತವೆ.
ಅದಕ್ಕೆ ಇಲ್ಲಿ ಕೆಲವು ಜೀವಿಗಳು ನಿರಯುವ ಮೂಲಗಳಿಂದ ಆಹಾರವನ್ನ ಪಡಿತವೆ. ಕಾರ್ಬನ್ ಡೈಆಕ್ಸೈಡ್, ನೀರು ಇವುಗಳನ್ನ ಬಳಸಿಕೊಂಡು ಸ್ವಪೋಷಣೆಯ ಮೂಲಕ ದೇಹದಲ್ಲಿ ಈ ಶಕ್ತಿಯನ್ನ ಉತ್ಪತ್ತಿ ಮಾಡ್ತವೆ. ಇಲ್ಲಿ ನೋಡಿ ಉದಾಹರಣೆ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು. ಇಲ್ಲಿ ಅದಕ್ಕೆ ಸರಳ ಪೋಷಣೆ ಅಂತ ಕರಿತೀವಿ. ನಿರಯುವ ವಸ್ತುಗಳಿಂದ ಸಾಯುವ ವಸ್ತುಗಳ ಸಂಶ್ಲೇಷಣೆ ಪ್ರಕ್ರಿಯೆ. ಇಲ್ಲಿ ಪರಪೋಷಕ ಜೀವಿಗಳಲ್ಲಿ ಏನಿರ್ತದೆ, ಪೋಷಣೆ ಸ್ವಲ್ಪ ಸಂಕೀರ್ಣವಾಗಿರ್ತದೆ. ಯಾಕೆ ಹೇಳಿ, ಅವು ಘನ ಆಹಾರವನ್ನು ಸೇವಿಸ್ತವೆ. ಆ ಘನ ಆಹಾರವನ್ನು ಸೇವಿಸಿದ ನಂತರ ಅದನ್ನು ಜೀರ್ಣ ಮಾಡಬೇಕೆ ನಮ್ಮ ದೇಹದಲ್ಲಿ ಕಿಣ್ವಗಳನ್ನ ಬಳಸಿಕೊಳ್ತವೆ. ಆ ಕಿಣ್ವಗಳನ್ನ ಬಳಸಿಕೊಂಡು ಅದನ್ನು ವಿಭಜನೆ ಮಾಡ್ತವೆ. ಆ ಕಿಣ್ವಗಳು ಜೈವಿಕ ವೇಗವರ್ಧಕಗಳಾಗಿ ಕೆಲಸ ಮಾಡ್ತವೆ. ಹೀಗೆ ಆ ಕಿಣ್ವಗಳಿಂದ ಸಂಕೀರ್ಣ ರೂಪದಲ್ಲಿರುವ ಆಹಾರ ಸರಳ ರೂಪಕ್ಕೆ ಪರಿವರ್ತನೆ ಆಗ್ತದೆ. ಆ ಸರಳ ರೂಪಕ್ಕೆ ಪರಿವರ್ತನೆಯಾದ ಆ ಸರಳ ಆಹಾರವನ್ನ ದೇಹದ ಭಾಗಗಳು ಹೀರಿಕೊಂಡು ಜೀವಕೋಶವನ್ನ ತಲುಪ್ತವೆ. ಆ ಜೀವಕೋಶದಲ್ಲಿ ಏನಾಗ್ತದೆ, ಈ ಉತ್ಕರ್ಷಣ ಪ್ರಕ್ರಿಯೆ ಮೂಲಕ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ಈ ಪರಪೋಷಕಗಳು ಏನಿದಲ್ಲ, ಅವು ನೇರವಾಗಿ ಪರೋಕ್ಷವಾಗಿ ಸ್ವಪೋಷಕಗಳ ಮೇಲೆ ಅವಲಂಬಿಸಿದ. ಪ್ರಾಣಿಗಳು ಶಿಲೀಂಧ್ರಗಳು ಸಸ್ಯಗಳ ಮೇಲೆ ಅವಲಂಬಿಸಿದವೆ. ನಂತರ ಶಿಲೀಂಧ್ರಗಳು ಸತ್ತ ಜೀವಿಗಳ ಮೇಲೆ ಅವಲಂಬಿಸಿದವೆ. ಇವು ನೇರವಾಗಿ ಸ್ವಪೋಷಕಗಳ ಮೇಲೆ ಅವಲಂಬಿಸಿರುವ ಜೀವಿಗಳು. ಈಗ ಪೋಷಣೆ ಅನ್ನೋದು ಗೊತ್ತಾಯ್ತು ನಿಮಗೆ. ಪೋಷಣೆಯಲ್ಲಿ ಸ್ವಪೋಷಣೆ, ಪರಪೋಷಣೆ ಗೊತ್ತಾಯ್ತು. ಈಗ ನಾವು ಅದಕ್ಕೆ ಉದಾಹರಣೆಯನ್ನು ಗೊತ್ತಾಯ್ತು. ಈ ಸ್ವಪೋಷಣೆ ಅಂದ್ರೆ ಏನು? ಸ್ವಪೋಷಕಗಳಲ್ಲಿ ಪೋಷಣೆ. ಸ್ವಪೋಷಕಗಳು ತಮ್ಮ ಆಹಾರವನ್ನ ಹೇಗೆ ತಯಾರಿಸಿಕೊಳ್ತವೆ? ಮೊದಲಿಗೆ ಡೆಫಿನಿಷನ್, ಸ್ವಪೋಷಕ ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಸ್ವಪೋಷಕ ಜೀವಿಗಳು ಅಂತ ಕರಿತೀವಿ. ಅಂದ್ರೆ ಇವು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ತಮ್ಮ ಆಹಾರಕ್ಕಾಗಿ ಬೇರೆ ಜೀವಿಗಳನ್ನ ಇವು ಅವಲಂಬಿಸಿಲ್ಲ. ಇದಕ್ಕೆ ಉದಾಹರಣೆ ಸಸ್ಯಗಳು. ಎಲ್ಲಾ ಸಸ್ಯಗಳು ಸ್ವಪೋಷಕ ಜೀವಿಗಳು. ಎಲ್ಲಾ ಹಸಿರು ಸಸ್ಯಗಳು ಸ್ವಪೋಷಕ ಜೀವಿಗಳು. ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಈ ಸ್ವಪೋಷಣೆ ಪ್ರಕ್ರಿಯೆ ಹೇಗೆ ನಡೀತದೆ? ಈ ಸ್ವಪೋಷಣೆ ಪ್ರಕ್ರಿಯೆಗೆ ಇನ್ನೊಂದು ಹೆಸರು ದ್ವಿತೀಯ ಸಂಶ್ಲೇಷಣ ಕ್ರಿಯೆ. ಆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಯಾವ ರೀತಿಯಾಗಿರ್ತದೆ? ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ದ್ಯುತಿ ಅಂದ್ರೆ ಬೆಳಕು, ಸಂಶ್ಲೇಷಣೆ ಅಂದ್ರೆ ತಯಾರಿಸು. ಬೆಳಕಿನಿಂದ ಆಹಾರವನ್ನ ತಯಾರಿಸುವ ಪ್ರಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಕರೀತೀವಿ. ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಏನೇನು ಬಳಕೆ ಆಗ್ತದೆ? ವಾತಾವರಣದಲ್ಲಿ ಸೂರ್ಯನ ಬೆಳಕಂತೂ ಬಳಕೆ ಆಗ್ತದೆ. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಬಳಕೆ ಆಗ್ತದೆ. ನೀರು ಬಳಕೆ ಆಗ್ತದೆ. ಬೇರುಗಳ ಮೂಲಕ ಸಸ್ಯಗಳು ನೀರನ್ನ ಹೀರಿಕೊಳ್ತವೆ. ಆ ನೀರು ಬಳಕೆ ಆಗ್ತದೆ. ಜೊತೆಗೆ ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್, ನೀರು ಇವೆರಡು ಪ್ರಮುಖವಾಗಿ ಬಳಕೆಯಾಗುವ ವಸ್ತುಗಳು. ಮತ್ತೆ ಎಲ್ಲಿ ನಡೀತದೆ? ಕ್ಲೋರೋಫಿಲ್ ಅಂದ್ರೆ ಪತ್ರ ಹರಿತಿನಲ್ಲಿ ಈ ಪ್ರಕ್ರಿಯೆ ನಡೀತದೆ. ಮತ್ತೆ ಇದಕ್ಕೆ ಸೂರ್ಯನ ಬೆಳಕು ಬೇಕು. ಈ ಒಂದು ಪ್ರಕ್ರಿಯೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆದ ನಂತರ ಏನಾಗ್ತದೆ? ಏನು ಉತ್ಪತ್ತಿ ಆಗ್ತದೆ? ಗ್ಲೂಕೋಸ್, ಆಮ್ಲಜನಕ, ನೀರು. ಈ ಆಮ್ಲಜನಕ ನೀರು ಏನಾಗ್ತದೆ? ಈ ಆಮ್ಲಜನಕ ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ. ಅದರ ಜೊತೆ ನೀರಿನ ಅಂಶವು ಸೇರಿಕೊಂಡಿರ್ತದೆ. ಹೀಗೆ ಉತ್ಪತ್ತಿಯಾಗುವುದು ಗ್ಲೂಕೋಸ್, ಆಮ್ಲಜನಕ ಮತ್ತು ನೀರು. ಈ ಒಂದು ದ್ವಿತೀಯ ಸಂಶ್ಲೇಷಣ ಪ್ರಕ್ರಿಯೆಯಲ್ಲಿ ಈ ಎಲ್ಲ ವಸ್ತುಗಳು ಉತ್ಪತ್ತಿಯಾಗ್ತವೆ. ಈ ಎಲ್ಲ ವಸ್ತುಗಳು ಬಳಕೆ ಆಗ್ತವೆ. ಇಲ್ಲಿ ನೋಡಿ, ಅದೇ ಯಾವ ರೀತಿಯಾಗಿ ಇಲ್ಲಿ ನಡೀತದೆ ಅನ್ನೋದು, ಈ ಸಸ್ಯ ಏನಿದೆಯಲ್ಲ, ಈ ಬೇರುಗಳ ಮೂಲಕ
ನೀರು ಜೊತೆಗೆ ಈ ಮಣ್ಣಿನಲ್ಲಿರುವ ಲವಣಗಳನ್ನ ಬಳಸಿಕೊಳ್ತದೆ. ಆ ಲವಣಗಳು ನೀರಿನಲ್ಲಿ ಕರಗಿರ್ತದೆ. ಅದನ್ನ ಬೇರುಗಳ ಮೂಲಕ ಹೀರಿಕೊಳ್ತದೆ. ಹೀರಿಕೊಂಡು ಎಲೆಗಳಿಗೆ ಸರಬರಾಜಾಗ್ತದೆ. ಆ ಎಲೆಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ನಂತರ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡ್ತದೆ, ಅದು ಹೀರಿಕೊಳ್ತದೆ. ಈ ಎಲೆಯಲ್ಲಿರುವ ಪತ್ರ ಹರಿತ್ತು ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನ ನಡೆಸ್ತದೆ. ನಡೆಸಿ ಇಲ್ಲಿ ಆಮ್ಲಜನಕ ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ. ತಯಾರಾದ ಆಹಾರ ಪಿಷ್ಟ ಈ ಸಸ್ಯಗಳಲ್ಲಿ ಸಂಗ್ರಹಗೊಳ್ತದೆ. ನಂತರ ಇಲ್ಲಿ ಯಾವ ರೀತಿಯಾಗಿ ಈ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಮೂಲಕ ಆಹಾರವನ್ನು ತಯಾರಿಸಿಕೊಳ್ತವೆ. ಜೊತೆಗೆ ಇವುಗಳಿಗೆ ಮತ್ತೆ ಬೇರೆ ಯಾವ ಪೋಷಕಾಂಶಗಳು ಬೇಕು, ಈ ನೈಟ್ರೋಜನ್ ಬೇಕಾಗ್ತದೆ. ಆ ನೈಟ್ರೋಜನ್ ಅನ್ನು ನೇರವಾಗಿ ಹೀರಿಕೊಳ್ಳಲಿಕ್ಕೆ ಆಗಲ್ಲ. ಅವುಗಳು ಈ ನೈಟ್ರೋಜನ್ ಈ ಪ್ರೋಟೀನಿನ ಒಂದು ರೂಪ. ಈ ಪ್ರೋಟೀನ್ ಎದರಿಂದ ಮಾಡಲ್ಪಟ್ಟಿದೆ, ನೈಟ್ರೋಜನ್ ಸಂಯುಕ್ತಗಳಿಂದ ಮಾಡಲ್ಪಟ್ಟಿದೆ. ಅದು ಏನ್ ಮಾಡ್ತದೆ, ಮಣ್ಣಿನಲ್ಲಿರುವ ನೈಟ್ರೈಟ್ಗಳ ರೂಪದಲ್ಲಿ ಅದನ್ನ ಪಡೆದುಕೊಳ್ತದೆ. ಈ ನೈಟ್ರೋಜನ್ ಅನ್ನು ನೇರವಾಗಿ ಹೀರಿಕೊಳ್ಳಲಿಕ್ಕೆ ಆಗದೇ ಇರುವುದರಿಂದ ಆ ನೈಟ್ರೋಜನ್ ಮಣ್ಣಿಗೆ ಹೋದಾಗ ಈ ಸಸ್ಯ ಅಂದ್ರೆ ಕೆಲವು ಜೀವಿಗಳು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಹೀರಿಕೊಂಡು ಏನ್ ಮಾಡ್ತವೆ, ಮಣ್ಣಿಗೆ ಸೇರ್ತವೆ. ಆ ಮಣ್ಣಿಗೆ ಅದು ಯಾವ ರೂಪದಲ್ಲಿ ಇರ್ತದೆ ಅಂದ್ರೆ ನೈಟ್ರೇಟ್ ಮತ್ತು ನೈಟ್ರೈಟ್ ರೂಪದಲ್ಲಿ ಇರ್ತದೆ. ಅದನ್ನ ಸಸ್ಯಗಳು ಹೀರಿಕೊಂಡು ಬೆಳಿತವೆ. ಈ ರೀತಿ ಸ್ವಪೋಷಕಗಳಲ್ಲಿ ಪೋಷಣೆ ಎಂಬ ಪ್ರಕ್ರಿಯೆ ಈ ರೀತಿಯಾಗಿ ನಡೀತದೆ. ನೋಡಿ, ಅದರ ಜೊತೆ ಕ್ಲೋರೋಫಿಲ್ ಬೇಕು. ಇಲ್ಲಿ ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆ ಯಾವ ರೀತಿಯಾಗಿರ್ತದೆ ಅನ್ನೋದನ್ನ ನೋಡಿ. ಕ್ಲೋರೋಫಿಲ್ ಏನ್ ಮಾಡ್ತದೆ, ಈ ಸೂರ್ಯನ ಬೆಳಕನ್ನ ಹೀರಿಕೊಳ್ತದೆ. ಜೊತೆಗೆ ಆ ಹೀರಿಕೊಂಡ ಈ ಸೂರ್ಯನ ಬೆಳಕನ್ನ ರಾಸಾಯನಿಕ ಶಕ್ತಿಯಾಗಿ ಅಂದ್ರೆ ಬೆಳಕಿನ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ. ಆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿ ಆದ ನಂತರ ಏನಾಗ್ತದೆ, ಆ ಕ್ಲೋರೋಫೈಲ್ ಅಲ್ಲಿ ಪತ್ರ ಹರಿತ್ತಿನಲ್ಲಿ ನೀರನ್ನ ವಿಭಜನೆ ಮಾಡ್ತದೆ. ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್, ಹೈಡ್ರೋಜನ್ ಮತ್ತು ಹೈಡ್ರಾಕ್ಸಿನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡ್ತದೆ. ಆಮೇಲೆ ಈ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅಪಕರ್ಷಣೆ ಮಾಡಿ ಏನ್ ಮಾಡ್ತದೆ, ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸ್ತದೆ. ಈ ರೀತಿಯಾಗಿ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಸಸ್ಯಗಳಲ್ಲಿ ನಡೀತದೆ. ನೋಡಿ, ಈ ಒಂದು ಎಲೆಯ ರಚನೆಯನ್ನ ನೀವು ನೋಡಬಹುದು. ಎಲೆ ಈ ಪತ್ರ ರಂಧ್ರಗಳ ಮೂಲಕ ಏನ್ ಮಾಡ್ತದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣದಿಂದ ಹೀರಿಕೊಳ್ತದೆ. ಪತ್ರ ರಂಧ್ರಗಳ ಮೂಲಕ ಇಲ್ಲಿದೆ ನೋಡಿ, ಕಾವಲು ಜೀವಕೋಶಗಳು ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ. ಇದು ತೆರೆದುಕೊಳ್ತದೆ. ಆ ತೆರೆದುಕೊಂಡು ಆ ರಂಧ್ರದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ತದೆ. ಇಲ್ಲಿದೆ ನೋಡಿ, ಹಸಿರು ಬಣ್ಣದಲ್ಲಿ ಕ್ಲೋರೋಪ್ಲಾಸ್ಟ್ ಅಥವಾ ಪತ್ರ ಹರಿತ್ತು ಈ ಚುಕ್ಕೆ ಚುಕ್ಕೆ ರೂಪದಲ್ಲಿದೆ ನೋಡಿ. ಈ ಕ್ಲೋರೋಪ್ಲಾಸ್ಟ್ ಅಂದ್ರೆ ಪತ್ರ ಹರಿತ್ತು. ಇಲ್ಲಿ ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆ ನಡೀತದೆ. ಈ ಸಸ್ಯದ ಎಲ್ಲಾ ಭಾಗಗಳಲ್ಲಿ ಈ ಕ್ಲೋರೋಪ್ಲಾಸ್ಟ್ ಕ್ಲೋರೋಫಿಲ್ ಕಂಡು ಬರ್ತದೆ. ಇದು ಹೊರಧರ್ಮ, ಇದು ಮೇಲಿನ ಧರ್ಮ, ಇದು ಕೆಳಗಿನ ಧರ್ಮ. ಈ ಮೇಲಿನ ಎಪಿಡರ್ಮಿಸ್, ಈ ಕೆಳಗಿನ ಎಪಿಡರ್ಮಿಸ್, ಇದ್ರ ಮೇಲೆ ಒಂದು ಜಿಡ್ಡಿನಿಂದ ಮಾಡಲ್ಪಟ್ಟ ಕ್ಯುಟಿಕಲ್ ಕಂಡು ಬರ್ತದೆ. ಇದು ಈ ಜೀವಕೋಶಗಳಿಗೆ ರಕ್ಷಣೆಯನ್ನ ಒದಗಿಸುತ್ತದೆ. ಈ ರೀತಿಯಾಗಿ ಎಲೆಯ ಒಂದು ರಚನೆಯನ್ನ ನೋಡಿದಾಗ ನಾವು ಪತ್ರರಂಧ್ರವನ್ನ ಗುರುತಿಸಬಹುದು, ಜೊತೆಗೆ ಈ ಕ್ಲೋರೋಪ್ಲಾಸ್ಟ್ ಅನ್ನ ಗುರುತಿಸಬಹುದು. ಎಸ್, ನೀವು ಆ ಕ್ಲೋರೋಪ್ಲಾಸ್ಟ್, ಪತ್ರರಂಧ್ರಗಳು ಜೊತೆಗೆ ಕಾವಲು ಜೀವಕೋಶಗಳನ್ನ ನೋಡಿದ್ರಿ. ಇಲ್ಲಿವರೆಗೆ ನಾವು ಸ್ವಪೋಷಣೆ ಬಗ್ಗೆ, ಸ್ವಪೋಷಕಗಳ ಬಗ್ಗೆ ತಿಳಿದುಕೊಂಡಿವಿ. ಇಲ್ಲಿ ಪರಪೋಷಣೆಯನ್ನ ನೋಡಬಹುದು. ತಮ್ಮ ಆಹಾರಕ್ಕಾಗಿ ಬೇರೆ ಜೀವಿಗಳನ್ನ ಅವಲಂಬಿಸಿರುವ ಜೀವಿಗಳಿಗೆ ಪರಪೋಷಕಗಳು ಅಂತ ಕರಿತೀವಿ. ತಮ್ಮ ಆಹಾರವನ್ನ ಬೇರೆ ಜೀವಿಗಳಿಂದ ಪಡಿತಾರೆ. ತಮ್ಮ ಆಹಾರಕ್ಕಾಗಿ ಸಸ್ಯ ಪ್ರಾಣಿಗಳನ್ನ ಅವಲಂಬಿಸಿರುವ ಜೀವಿಗಳನ್ನ ನಾವು ಪರಪೋಷಕಗಳು ಅಂತ ಕರಿತೀವಿ.
ಎಲ್. ಇಲ್ಲಿ ನೋಡಿ, ಈ ಪರಪೋಷಣೆ ಇನ್ನೊಂದು ಜೀವಿಯನ್ನ ಕೊಂದು ಏನ್ ಮಾಡ್ತವೆ, ತಮ್ಮ ಆಹಾರವನ್ನ ಪಡೆದುಕೊಳ್ತವೆ. ಕೆಲವು ಜೀವಿಗಳಿದಾವೆ ಇನ್ನೊಂದು ಜೀವಿಯನ್ನ ಕೊಲ್ಲದೆ ಅವುಗಳಿಂದ ಆಹಾರವನ್ನ ಪಡಿತವೆ. ಇನ್ನೊಂದು ಜೀವಿಯನ್ನ ಕೊಲ್ಲದೆ ಪರಪೋಷಣೆಯನ್ನ ಮಾಡ್ತವೆ. ಅದಕ್ಕೆ ಇಲ್ಲಿ ಉದಾಹರಣೆಗಳು ಕಷ್ಟು, ಉಣ್ಣೆ, ಹೇನು, ಜಿಗಣೆ. ಜಿಗಣೆ ರಕ್ತವನ್ನ ಹೀರ್ಕೊಂಡು ಬಿಟ್ಬಿಡ್ತದೆ. ಆ ರಕ್ತವನ್ನ ಸುಮಾರು 6 ತಿಂಗಳವರೆಗೆ ಅದು ಬಳಸಿಕೊಳ್ತದೆ. ಲಾಡಿ ಹುಳಗಳು ಇವು ನಮ್ಮ ಜೀರ್ಣಾಂಗದಲ್ಲಿ ಕಂಡು ಬರ್ತವೆ. ನಾವು ತಿಂದ ಆಹಾರವನ್ನ, ಜೀರ್ಣಿಸಿದ ಆಹಾರವನ್ನ ಹೀರಿಕೊಂಡು ಏನ್ ಮಾಡ್ತವೆ, ಬದುಕ್ತವೆ. ಈ ರೀತಿಯಾಗಿ ಆಹಾರವನ್ನ ಪಡೆಯುವುದರಲ್ಲಿ ಕೆಲವು ಜೀವಿಗಳನ್ನ ಕೊಂದು ಆಹಾರ ಪಡಿತವೆ, ಇನ್ನೊಂದು ಜೀವಿಗಳನ್ನ ಕೊಲ್ಲದೆ ಅವುಗಳಿಂದ ಆಹಾರವನ್ನ ಪಡಿತವೆ. ಅದಕ್ಕೆ ಇದು ಉದಾಹರಣೆ. ಇನ್ನೊಂದು, ಸಸ್ಯಗಳಲ್ಲೇ ಪೋಷಣೆ ಗೊತ್ತಾಯ್ತು, ಪ್ರಾಣಿಗಳಲ್ಲಿ ಪೋಷಣೆ ಗೊತ್ತಾಯ್ತು. ಏಕಕೋಶ ಜೀವಿಗಳಲ್ಲಿ ಪೋಷಣೆ ಯಾವ ರೀತಿಯಾಗಿರ್ತದೆ ಅನ್ನೋದಕ್ಕೆ ಒಂದು ಅಮೀಬಾದ ಉದಾಹರಣೆ. ಅಮೀಬಾ ಏಕಕೋಶ ಜೀವಿ. ಇದು ಮಿಥ್ಯಾಪಾದ. ಅಮೀಬಾಕ್ಕೆ ಒಂದು ನಿರ್ದಿಷ್ಟವಾದ ಆಕಾರ ಇಲ್ಲ. ಅದು ಆಹಾರದ ಕಣ ಅದರ ಸಮೀಪ ಬಂದಾಗ ಮಿಥ್ಯಾಪಾದವನ್ನ, ಬಾಯಿಯಂತ ರಚನೆಯನ್ನ ರಚಿಸಿಕೊಳ್ತದೆ. ಅದಕ್ಕೆ ಮಿಥ್ಯಾಪಾದ ಅಂತ ಕರಿತೀವಿ. ಆಹಾರದ ಕಣ ಒಳಗೆ ಹೋದ ಕೂಡಲೇ ಅದನ್ನ ಮುಚ್ಚಿಕೊಳ್ತದೆ. ಆಮೇಲೆ ಅದನ್ನ ಈ ದೇಹದ ಒಳಗೆ ತೆಗೆದುಕೊಳ್ತದೆ. ಆ ದೇಹದ ಒಳಗೆ ಇಲ್ಲಿ ಒಂದು ಆಹಾರ ರಸದಾನಿಗೆ ಹೋಗಿ ಸೇರ್ತದೆ. ಆಹಾರ ರಸದಾನಿ ಇರ್ತದೆ. ಆ ಆಹಾರ ರಸದಾನಿ ಏನ್ ಮಾಡ್ತದೆ, ಆಹಾರವನ್ನ ಜೀರ್ಣಿಸ್ತದೆ. ಆ ಜೀರ್ಣಿಸಿದ ನಂತರ ಏನಾಗ್ತದೆ, ಅದರಲ್ಲಿರುವ ಪೋಷಕಾಂಶಗಳು ದೇಹದ ಎಲ್ಲಾ ಕಡೆಗೆ ವಿಸರಣೆ ಮೂಲಕ ದೇಹದ ಎಲ್ಲಾ ಕಡೆಗೆ ಪೋಷಕಾಂಶಗಳು ಹೋಗ್ತವೆ. ಆಮೇಲೆ ಉಳಿದ ತ್ಯಾಜ್ಯವನ್ನ ಹೊರಹಾಕ್ತದೆ. ಇದು ಏಕಕೋಶ ಜೀವಿಗಳಲ್ಲಿ ಬಹಳ ಸರಳವಾದ ಒಂದು ಪೋಷಣೆ. ಈ ರೀತಿಯಾಗಿ ಅವು ಆಹಾರವನ್ನ ಪಡಿತವೆ. ಅದರ ರಚನೆಯನ್ನ ನೀವು ನೋಡಬಹುದು. ಯಾವ ರೀತಿ ಇಲ್ಲಿ ಆಹಾರವನ್ನ ತೆಗೆದುಕೊಳ್ಳುವುದು, ಜೀರ್ಣವಾಗುವ ಪ್ರಕ್ರಿಯೆ, ಹೀರಿಕೊಳ್ಳುವ ಪ್ರಕ್ರಿಯೆ, ತ್ಯಾಜ್ಯವನ್ನ ಹೊರಹಾಕುವ ಪ್ರಕ್ರಿಯೆ ಇಲ್ಲಿ ಅಮೀಬಾದಲ್ಲಿ ನಾವು ಕಾಣಬಹುದು. ಆ ಒಂದು ಪ್ರಕ್ರಿಯೆ ಹೇಗೆ ಆಹಾರವನ್ನ ಹೀರಿಕೊಳ್ಳುತ್ತದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಏಕಕೋಶ ಜೀವಿ ಪ್ಯಾರಾಮೇಸಿಯಂ ಅಲ್ಲಿ ಈ ಕಷಾಂಗವನ್ನ ಏನ್ ಮಾಡ್ತದೆ, ಚಲನೆಗೆ ಬಳಸಿಕೊಳ್ತದೆ. ಕಷಾಂಗವನ್ನ ಬಳಸಿಕೊಂಡು ಚಲಿಸ್ತದೆ. ಆಹಾರ ಸ್ಥಳಕ್ಕೆ ಹೋಗ್ತದೆ, ಅದು ಆಹಾರವನ್ನ ಪಡಿತದೆ. ಇಲ್ಲಿ ಪ್ಯಾರಾಮೇಸಿಯಂ ಅಲ್ಲಿ ನಡೆಯುವ ಒಂದು ಪ್ರಕ್ರಿಯೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಮಾನವರಲ್ಲಿ ಪೋಷಣೆ. ಮಾನವರಲ್ಲಿ ಯಾವ ರೀತಿಯಾದ ಪೋಷಣೆ ಕಂಡು ಬರ್ತದೆ ನೋಡಿ. ಇದು ಕಟ್ ಮಾಡಿ ಹೊಸದು ಮಾಡ್ರಿ. ಈಗ ಹಾಫ್ ಮಾಡಿ.